ನಮಸ್ತೆ ಕರ್ನಾಟಕ, ಸ್ಕೈವೇ ಕನ್ನಡ ಚಾನಲ್ಗೆ ಸ್ವಾಗತ. ಇದು ಲಾಸ್ಟ್ ಟೈಮ್ ಮಾಡಿದ ಜೀಪ್ ವಿಡಿಯೋಗೂ ಇದಕ್ಕೆ ಏನಕ್ಕೆ ಅಂದರೆ ಇದರಲ್ಲಿ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದೀವಿ. ಏನು ಮಾಡಿಫಿಕೇಶನ್ ಅಂದರೆ ಈಗ ಗ್ಲಾಸ್ ಆಗಿರ್ಬೋದು, ನಿಮ್ಗೆ ಕಾಣ್ತಿರೋ ಥರ ಟಾಪು ಮತ್ತು ಪೇಂಟಿಂಗ್ ಅಷ್ಟೇ ಚೇಂಜ್ ಮಾಡಿರೋದು. ಇದರಿಂದ 4 to 5 ಇಯರ್ಸಿಂದ ಯೂಸ್ ಮಾಡ್ತಿರೋ ಗಾಡಿ ಇದು. ನಮಗೆ ಆಫ್ ರೋಡ್ಗೂ ಯೂಸ್ ಆಗ್ತಿದೆ, ಆನ್ ರೋಡ್ಗೂ ಯೂಸ್ ಆಗ್ತಿದೆ. ಆಫ್ ರೋಡಲ್ಲಿ ಏನಕ್ಕೆ ಯೂಸ್ ಆಗ್ತಿದೆ ಅಂದರೆ ನಮ್ಮ ಮನೇಲಿರೋ ಹಸುಗಳಿಗೆ ಪ್ರತಿಯೊಂದಕ್ಕೂ ನಾವು ಆಫ್ ರೋಡ್ ಅಂದರೆ ನಮ್ಮದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಕ್ಲಿಪ್ಪಲ್ಲಿ. ನಮ್ಮ ರೋಡ್ ಹೆಂಗಿದೆ, ತೋಟಕ್ಕೆ ಹೋಗೋದು, ಕಾಯಿ ತರೋದಿರ್ಬೋದು. ಇದು ಬಂದುಬಿಟ್ಟು ನಮಗೆ ಮೇಯ್ನ್ ಬ್ಯಾಟ್ರಿ ಇದೇನೆ. ಅಂದರೆ ಇದೆಲ್ಲ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಬ್ಯಾಟ್ರಿನೇ. ಇದಾಗಿರ್ಬೋದು ಇದು. ಬಟ್ ಇದೊಂದು ಸ್ಪೇರ್ ಬ್ಯಾಟ್ರಿ, ನಮ್ಮದಲ್ಲ, ಸುಮ್ಮನೆ ಚೆಕಿಂಗಿಗೆ ಇಟ್ಕೊಂಡಿರೋದು. ಈ ಬ್ಯಾಟ್ರಿ ಇದು ನಾವು ಇನ್ನೊಂದು ಪ್ರಾಜೆಕ್ಟಿಗೆ ಯೂಸ್ ಮಾಡ್ತಿರೋದು. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ. ಯೂಸ್ ಮಾಡಿರೋದು 2 kW BLDC ಮೋಟರು. ಇದು ಡಿಫ್ರೆನ್ಷಿಯಲಿಗೆ ಯೂಸ್ ಮಾಡಿರೋದು. ಇದು ಬಂದುಬಿಟ್ಟು ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ. ಬಟ್ ಇದು ಬೇಸಿಕಲಿ ನಾವು ತುಂಬ ಬ್ಯಾಟ್ರಿ ಡೈರೆಕ್ಟ್ ಚಾರ್ಜ್ ಮಾಡ್ತೀವಿ. ಇದು ರೇರ್ ಈ ಚಾರ್ಜಿಂಗ್ ಪಾಯಿಂಟಲ್ಲಿ ಹಾಕೋದು. ಸೊ ಇದು ನಮ್ಮದು ಜೀಪ್ ಔಟ್ಪುಟ್ಟು. ನೆಕ್ಸ್ಟು ಇದರಲ್ಲಿ ಆಫ್ ರೋಡಿಂಗ್ ವೀಡಿಯೋಸು, ಆನ್ ರೋಡಿಂಗ್ ವೀಡಿಯೋಸು ನೆಕ್ಸ್ಟ್ ವೀಡಿಯೋಸಲ್ಲಿ ಬಿಡ್ತಾ ಇರ್ತೀವಿ. ನಮಗೆ ಇದರಲ್ಲಿ ಒಂದು BLDC ಕಂಟ್ರೋಲರ್ ಇತ್ತು. ಅದು ತುಂಬ ಲಾಸ್ಟ್ ಟೈಮು ನಮಗೆ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಅದಕ್ಕೆ ಇವಾಗ ಪ್ರೋಗ್ರಾಮಬಲ್ ಕಂಟ್ರೋಲರ್ ಹಾಕೊಂಡಿದ್ದೀವಿ. ಅದನ್ನು ನಾವೇ ಇಲ್ಲೇ ಪ್ರೋಗ್ರಾಮಬಲ್ ಕಂಟ್ರೋಲರ್, ಅದಕ್ಕೆ ಎಷ್ಟು ವ್ಯಾಟ್ ಬೇಕು, ಇನ್ಪುಟ್ ಎಷ್ಟು, ಔಟ್ಪುಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವೇ ಪ್ರೋಗ್ರಾಮಬಲ್ ಕಂಟ್ರೋಲರ್ ಹಾಕೊಂಡಿದ್ದೀವಿ. ಇವಾಗ ನಿಮಗೆ ಯಾವುದೇ ಎನಿ ವೆಹಿಕಲ್ ಬಂದ್ರೂ, ನೀವು ಏನೇ ಪ್ರಾಬ್ಲಮ್ಸ್ ಇದ್ರೂ ನಮ್ಮ ಸ್ಕೈವೇ ಕನ್ನಡ ಕಾಂಟ್ಯಾಕ್ಟ್ ಮಾಡಿ. ಎಲೆಕ್ಟ್ರಿಕ್ ವೆಹಿಕಲ್ದು ಪ್ರತಿಯೊಂದು ಸ್ಪೇರ್ ಪಾರ್ಟ್ಸಿಂದ ಹಿಡಿದು ಸರ್ವಿಸಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನೇ ಬೇಕಂದ್ರೂ ನಮ್ಮ ಹತ್ರ ಡೈರೆಕ್ಟ್ ಶೇರ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಸಿಗೋ ನಂಬರ್ಗೆ.